ಗಡಿಯಲ್ಲಿ ಮುಂದುವರಿದ ಉಗ್ರರ ಹಂಟಿಂಗ್ ಅಡಗಿ ಕುಳಿತಿರುವಂತಹ ರಕ್ಕಸರಿಗೆ ಈಗ ಸೇನಾ ಪಡೆ ಸರ್ಚಿಂಗ್ ಅನ್ನು ನಡೆಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟಿಂಗ್. ಗಡಿಯಲ್ಲಿ ಈಗಾಗಲೇ ನಸುಗುನ್ನಿಗಳು ಅಡಗಿ ಕುಳಿತುಕೊಂಡಿದ್ದಾರೆ. ಅಂತಹವರ ವಿರುದ್ಧ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಕೇವಲ ಇದು ಯುದ್ಧ ವಿರಾಮ ಮಾತ್ರ, ಆದರೆ ಕಂಟಿನ್ಯೂ ಆಗ್ತಾ ಇರುವಂತದ್ದು ಈ ಉಗ್ರವಾದವನ್ನ ಯಾರು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆ ಯಾರು ಮಾಡ್ತಾ ಇದ್ದಾರೆ, ಅದೇ ರೀತಿ ಉಗ್ರಗಾಮಿಗಳನ್ನ ಹೊಡೆದಾಕುವುದು ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಗಡಿಯಲ್ಲಿ ಮುಂದುವರಿದ ಉಗ್ರರ ಹಂಟಿಂಗ್ ಅಡಗಿ ಕುಳಿತಿರುವಂತಹ ರಕ್ಷಕರಿಗಾಗಿ ಸೇನಾ ಪಡೆ ಸರ್ಚಿಂಗ್ ಕಾರ್ಯ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಕ್ಷಣದ ಅಪ್ಡೇಟ್ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಿನ್ನಿನ ಗಂಟೆಗಳ ನಡುವಿನ ಆ ಒಂದು ಗುಂಡಿನ ಚಕಮಕಿ ಇತ್ತಲ್ಲ, ಆ ಗುಂಡಿನ ಚಕಮಕಿಯಲ್ಲಿ ಸುಮಾರು 3 ಜನ ಭಯೋತ್ಪಾದಕರು ಹತರಾಗಿದ್ರು. ಆ ಕಾರ್ಯಾಚರಣೆ ನಡೆದಿರೋದು ಒಂದು ರೋಚಕ ಕಾರ್ಯಾಚರಣೆ. ಅದು ಆ ಕಾರ್ಯಾಚರಣೆ ಆಗಿರುವಂಥ ಸ್ಥಳದಿಂದ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನೀಡ್ತಾ ಇದೆ. ಕಾರ್ಯಾಚರಣೆ ಹೇಗಾಯಿತು, ಭದ್ರತಾ ಪಡೆಗಳು ಹೇಗೆ ಬಂದರು, SOG ಸೇರಿದಂತೆ ರಾಷ್ಟ್ರೀಯ ರೈಫಲ್ಸ್ ಹಾಗೆ CRPFನ 108ನೇ ಬೆಟಾಲಿಯನ್ ಬಂದಿದ್ದು ಹೇಗೆ, ಕಾರ್ಯಾಚರಣೆ ಹೇಗಾಯಿತು, ಆ ಬಂಕರ್ಗಳನ್ನು ಅವರು ಎಲ್ಲಿ ನಿಲ್ಲಿಸಿದ್ರು, ಎಲ್ಲಿ ಭಯೋತ್ಪಾದಕರ ಮನೆ ಇತ್ತು, ಆ ಭಯೋತ್ಪಾದಕರ ಮನೆಯನ್ನು ಸೇನೆ ಸುತ್ತುವರೆದಿದ್ದು ಹೇಗೆ, ಅದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ನಿನ್ನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆರಂಭವಾದಂಥ ಉಗ್ರರ ನಿಗ್ರಹ ಕಾರ್ಯಾಚರಣೆ, ಆ ನಂತರ ಸಂಜೆ 5 ಗಂಟೆವರೆಗೂ ಕೂಡ ಕಾರ್ಯಾಚರಣೆಯಲ್ಲಿ 3 ಜನರನ್ನ ಹೊಡೆದು ಹಾಕಿದ್ರಲ್ಲ, ಆ ಕಾರ್ಯಾಚರಣೆಯ ಪೇನ್ ಟು ಪೇನ್ ಡೀಟೇಲ್ಸನ್ನು ಇವತ್ತು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನಿನ್ನೆಯೂ ಕೂಡ ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ, ಇವತ್ತು ಕೂಡ ಅದರ ಪೇನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ, ಖಚಿತ ಮಾಹಿತಿ ಇತ್ತು ಭಾರತೀಯ ಸೇನೆಗೆ, ಭದ್ರತಾ ಪಡೆಗಳಿಗೆ. ನೋಡಿ, ಪುಲ್ವಾಮಾ ಜಿಲ್ಲೆಯ, ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ, ಅದರಲ್ಲೂ ಕೂಡ ಈ ತ್ರಾಲ್ನ ನಾದಿರ್ ಅನ್ನುವ ಒಂದು ಹಳ್ಳಿ, ನಾದಿರ್ನ ಕುಚುಮುಲ್ ಅನ್ನುವ ಹಳ್ಳಿ, ಈ ಕುಚುಮುಲ್ ಹಳ್ಳಿಯ ಎದುರುಗಡೆ ನೀವು ನೋಡ್ಬೋದು, ಇದೇ ಶಹಜಾನ್ ಅನ್ನುವ ಒಂದು ಡೀಪ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್. ಇದು ಈ ಡೆನ್ಸ್ ಫಾರೆಸ್ಟ್ನ ಎದುರುಗಡೆ ಇರೋದೇ ಈ ಕುಚುಮುಲ್ ಅನ್ನುವಂಥ ಹಳ್ಳಿ. ಈ ಹಳ್ಳಿ ಮತ್ತು ಆ ಫಾರೆಸ್ಟ್ ಎರಡೂ ಕೂಡ ಬಗಲಲ್ಲೇ ಇರೋದ್ರಿಂದಾಗಿ ಇಲ್ಲಿ ಏನಾದರೂ ಚಟುವಟಿಕೆಗಳಾದರೆ ಇದು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ. ಇಲ್ಲಿರುವಂಥ ಜನ ಕೂಡ ಈ ಭಯೋತ್ಪಾದಕರಿಗೆ ಸಹಕಾರ ಮಾಡ್ತಾರೆ. ಇದು ಭಯೋತ್ಪಾದಕರ ಒಂದು ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ, ಇಲ್ಲಿನ ಜನ ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ. ಅಂತಹ ಒಂದು ಏರಿಯಾ, ಸೆನ್ಸಿಟಿವ್ ಏರಿಯಾದಲ್ಲಿ ನಿನ್ನೆ ಆದಂಥ ಒಂದು ಅಟ್ಯಾಕ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರಣರೋಚಕ ಅಟ್ಯಾಕ್. ಖಚಿತ ಮಾಹಿತಿಯ ಮೇರೆಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಇಲ್ಲಿ ಇದೇ ಮಾರ್ಗವಾಗಿ ಬರುತ್ತೆ. ಇದೇ ಮಾರ್ಗವಾಗಿ ಬಂದು ಇಲ್ಲಿ ಗಾಡಿ, ಸೇನೆಯ ಬಂಕರ್ಗಳು ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗುವಾಗ ಅಲ್ಲಿ ಕೆಲವು ಪೈಪ್ಗಳು, ನೀರಿನ ಪೈಪ್ಗಳು ಕೂಡ ಕಟ್ಟಾಗಿದೆ. ಅದನ್ನು ಅವರು ಸರಿಪಡಿಸ್ತಿರೋದನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿನ್ನೆ ಆರ್ಮಿ ವೆಹಿಕಲ್ ಬಂದಾಗ ಈ ಪೈಪ್ ತುಂಡಾಗಿತ್ತು. ಯಾಕಂತ ಹೇಳಿದ್ರೆ ಅದು ಹೆವಿ ಲೋಡೆಡ್ ವೆಹಿಕಲ್ ಆಗಿರೋದ್ರಿಂದ ತುಂಡಾಗಿತ್ತು. ಅದನ್ನು ಈಗ ಸರಿಪಡಿಸಿದ್ದಾರೆ. ಇಲ್ಲೆಲ್ಲವೂ ಕೂಡ ಆ ಪೈಪ್ ತುಂಡಾಗಿದ್ದರಿಂದ ನೀರು ಹರಿದು ಇಲ್ಲೆಲ್ಲ ಗೊಚ್ಚೆ ಆಗಿದೆ. ಆರ್ಮಿ ವೆಹಿಕಲ್ ಇಲ್ಲಿಗೆ ಬಂದು ಆ ನಂತರ ಇಲ್ಲಿ ನಿಂತುಕೊಳ್ಳುತ್ತೆ. ಇಲ್ಲಿ ಆರ್ಮಿ ವೆಹಿಕಲ್ ನಿಲ್ಲುತ್ತೆ. ಆರ್ಮಿ ವೆಹಿಕಲ್ ಇಲ್ಲಿ ಬಂದು ನೋಡಿ, ಇಲ್ಲೆಲ್ಲವೂ ಕೂಡ ಮಾರ್ಕ್ ಇದೆ, ವೆಹಿಕಲ್ ಹೋಗಿರುವಂಥ ಮಾರ್ಕ್ ಇದೆ. ದೊಡ್ಡ ದೊಡ್ಡ ಟ್ರಕ್ಗಳು, ಸೇನಾ ವಾಹನಗಳು, ಭದ್ರತಾ ಪಡೆಗಳು ಸನ್ನದ್ಧವಾಗಿ ಬಂದು ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಅನೌನ್ಸ್ ಮಾಡ್ತಾರೆ. ಯಾರೇ ಭಯೋತ್ಪಾದಕರಿದ್ದರೂ ಕೂಡ ಈ ಮನೆಯಲ್ಲಿದ್ದರು ಅನ್ನೋ ಖಚಿತ ಮಾಹಿತಿ ಇತ್ತಲ್ಲ, ಒಟ್ಟು 5 ಜನ ಇದ್ದರು ಅನ್ನೋ ಮಾಹಿತಿ ಇತ್ತು. ಈ 2 ಮನೆಗಳಲ್ಲಿ ಯಾರೇ ಇದ್ದರೂ ಕೂಡ ಹೊರಗಡೆ ಬನ್ನಿ, ಶರಣಾಗಿ ಅನ್ನೋದನ್ನು ಹೇಳ್ತಾರೆ. ಆದರೆ ಶರಣಾಗೋದಿಲ್ಲ. ಒಂದು 4-5 ಸೇನಾ ಬಂಕರ್ಗಳು ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತವೆ. ಅಂದರೆ ಇಲ್ಲಿ ಬಂದು ಮೊದಲು ಅವ್ರನ್ನ ಎಚ್ಚರಿಸ್ತಾರೆ. ಯಾರೇ ಇದ್ದರೂ ಕೂಡ ಇಲ್ಲಿ ಬಂದು ಇಲ್ಲಿಂದ ಹೊರಗಡೆ ಬನ್ನಿ, ಶರಣಾಗಿ ಅಂತೇಳಿ ಹೇಳ್ತಾರೆ. ಆದರೆ ಅವರು ಶರಣಾಗೋದಿಲ್ಲ. ಆಗ ಭದ್ರತಾ ಪಡೆಗಳು ಸುತ್ತಲೂ ಕೂಡ ಈ ಮನೆಯನ್ನು ಸುತ್ತಲೂ ಕೂಡ ಆವರಿಸ್ಕೊಂಡು ಹೋಗ್ತಾರೆ. ಸುತ್ತಲೂ ಕೂಡ ಅವರು ನಿಲ್ತಾರೆ. ಆಗ ಶುರುವಾಗೋದೇ ಫೈರಿಂಗ್, ಗುಂಡಿನ ಚಕಮಕಿ. ಅಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಶುರುವಾದಂಥ ಫೈರಿಂಗ್, ಅದರ ರಣರೋಚಕತೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಕ್ಷಣಕ್ಕೂ ಕೂಡ ಏನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ತೀನಿ. ಇಲ್ಲಿ ಮರಗಳಿದ್ವು, ಈ ರೀತಿಯ ಬೇಲಿಗಳಿದ್ವು. ಆ ಬೇಲಿಗಳೆಲ್ಲವನ್ನು ಕೂಡ ಕೆಡವಿ ಹಾಕ್ಕೊಂಡು
ಭಾರತೀಯ ಸೇನೆ ಒಳಗಡೆ ಬರುತ್ತೆ. ಒಳಗಡೆ ಬಂದಾಗ ಇಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಡುತ್ತೆ. ಈ ಮನೆಯನ್ನು ಕೂಡ ಸುತ್ತುವರಿಯುತ್ತೆ. ಖಚಿತ ಮಾಹಿತಿ ಇತ್ತು ಸೇನೆಗೆ, ಇಲ್ಲೇ ಇದ್ರು ಅನ್ನೋ ಖಚಿತ ಮಾಹಿತಿ ಇತ್ತು. ಬೆಳಿಗ್ಗಿನ ಜಾವ 3 ಗಂಟೆ ಸುಮಾರಿಗೆ ಬಂದಂಥ ಸೇನೆ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಅದರ ಪೇನ್ ಟು ಪೇನ್ ಮಾಹಿತಿಯನ್ನು ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ತ್ರಾಲ್ನಿಂದ ರಿಪಬ್ಲಿಕ್. ಗಡಿಯಲ್ಲಿ ಮುಂದುವರಿದ ಉಗ್ರರ ಹಂಟಿಂಗ್, ಅಡಗಿ ಕುಳಿತಿರುವಂತ ರಕ್ಕಸರಿಗೆ ಈಗ ಸೇನಾ ಪಡೆ ಸರ್ಚಿಂಗ್ ಅನ್ನ ನಡೆಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟಿಂಗ್. ಗಡಿಯಲ್ಲಿ ಈಗಾಗಲೇ ನಸುಗುನ್ನಿಗಳು ಅಡಗಿ ಕುಳಿತುಕೊಂಡಿದ್ದಾರೆ. ಅಂತಹವರ ವಿರುದ್ಧ ಈಗ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಕೇವಲ ಇದು ಯುದ್ಧ ವಿರಾಮ ಮಾತ್ರ, ಆದರೆ ಕಂಟಿನ್ಯೂ ಆಗ್ತಾ ಇರುವಂತದ್ದು ಈ ಉಗ್ರವಾದವನ್ನ ಯಾರು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆ ಯಾರು ಮಾಡ್ತಾ ಇದ್ದಾರೆ, ಅದೇ ರೀತಿ ಉಗ್ರಗಾಮಿಗಳನ್ನ ಹೊಡೆದಾಕುವುದು ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಗಡಿಯಲ್ಲಿ ಮುಂದುವರಿದ ಉಗ್ರರ ಹಂಟಿಂಗ್, ಅಡಗಿ ಕುಳಿತಿರುವಂತಹ ರಕ್ಷಕರಿಗಾಗಿ ಸೇನಾ ಪಡೆ ಸರ್ಚಿಂಗ್ ಕಾರ್ಯ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ರಿಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಕ್ಷಣದ ಅಪ್ಡೇಟ್ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಿನ್ನಿನ ಗಂಟೆಗಳ ನಡುವಿನ ಆ ಒಂದು ಗುಂಡಿನ ಚಕಮಕಿ ಇತ್ತಲ್ಲ, ಆ ಗುಂಡಿನ ಚಕಮಕಿಯಲ್ಲಿ ಸುಮಾರು 3 ಜನ ಭಯೋತ್ಪಾದಕರು ಹತರಾಗಿದ್ರು. ಆ ಕಾರ್ಯಾಚರಣೆ ನಡೆದಿರೋದು ಒಂದು ರೋಚಕ ಕಾರ್ಯಾಚರಣೆ. ಅದು ಆ ಕಾರ್ಯಾಚರಣೆ ಆಗಿರುವಂಥ ಸ್ಥಳದಿಂದ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನೀಡ್ತಾ ಇದೆ. ಕಾರ್ಯಾಚರಣೆ ಹೇಗಾಯಿತು, ಭದ್ರತಾ ಪಡೆಗಳು ಹೇಗೆ ಬಂದರು, SOG ಸೇರಿದಂತೆ ರಾಷ್ಟ್ರೀಯ ರೈಫಲ್ಸ್ ಹಾಗೆ CRPFನ 108ನೇ ಬೆಟಾಲಿಯನ್ ಬಂದಿದ್ದು ಹೇಗೆ, ಕಾರ್ಯಾಚರಣೆ ಹೇಗಾಯಿತು, ಆ ಬಂಕರ್ಗಳನ್ನು ಅವರು ಎಲ್ಲಿ ನಿಲ್ಲಿಸಿದ್ರು, ಎಲ್ಲಿ ಭಯೋತ್ಪಾದಕರ ಮನೆ ಇತ್ತು, ಆ ಭಯೋತ್ಪಾದಕರ ಮನೆಯನ್ನು ಸೇನೆ ಸುತ್ತುವರೆದಿದ್ದು ಹೇಗೆ, ಅದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ನಿನ್ನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆರಂಭವಾದಂಥ ಉಗ್ರರ ನಿಗ್ರಹ ಕಾರ್ಯಾಚರಣೆ, ಆ ನಂತರ ಸಂಜೆ 5 ಗಂಟೆವರೆಗೂ ಕೂಡ ಕಾರ್ಯಾಚರಣೆಯಲ್ಲಿ 3 ಜನರನ್ನ ಹೊಡೆದು ಹಾಕಿದ್ರಲ್ಲ, ಆ ಕಾರ್ಯಾಚರಣೆಯ ಪೇನ್ ಟು ಪೇನ್ ಡೀಟೇಲ್ಸನ್ನು ಇವತ್ತು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನಿನ್ನೆಯೂ ಕೂಡ ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ. ಇವತ್ತು ಕೂಡ ಅದರ ಪೇನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ, ಖಚಿತ ಮಾಹಿತಿ ಇತ್ತು ಭಾರತೀಯ ಸೇನೆಗೆ, ಭದ್ರತಾ ಪಡೆಗಳಿಗೆ. ನೋಡಿ, ಪುಲ್ವಾಮಾ ಜಿಲ್ಲೆಯ, ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ, ಅದರಲ್ಲೂ ಕೂಡ ಈ ತ್ರಾಲ್ನ ನಾದಿರ್ ಅನ್ನುವ ಒಂದು ಹಳ್ಳಿ, ನಾದಿರ್ನ ಕುಚುಮುಲ್ ಅನ್ನುವ ಹಳ್ಳಿ, ಈ ಕುಚುಮುಲ್ ಹಳ್ಳಿಯ ಎದುರುಗಡೆ ನೀವು ನೋಡ್ಬೋದು, ಇದೇ ಶಹಜಾನ್ ಅನ್ನುವ ಒಂದು ಡೀಪ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್. ಇದು ಈ ಡೆನ್ಸ್ ಫಾರೆಸ್ಟ್ನ ಎದುರುಗಡೆ ಇರೋದೇ ಈ ಕುಚುಮುಲ್ ಅನ್ನುವಂಥ ಹಳ್ಳಿ. ಈ ಹಳ್ಳಿ ಮತ್ತು ಆ ಫಾರೆಸ್ಟ್ ಎರಡೂ ಕೂಡ ಬಗಲಲ್ಲೇ ಇರೋದ್ರಿಂದಾಗಿ ಇಲ್ಲಿ ಏನಾದರೂ ಚಟುವಟಿಕೆಗಳಾದರೆ ಇದು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ. ಇಲ್ಲಿರುವಂಥ ಜನ ಕೂಡ ಈ ಭಯೋತ್ಪಾದಕರಿಗೆ ಸಹಕಾರ ಮಾಡ್ತಾರೆ. ಇದು ಭಯೋತ್ಪಾದಕರ ಒಂದು ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ. ಇಲ್ಲಿನ ಜನ ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ. ಅಂತಹ ಒಂದು ಏರಿಯಾ, ಸೆನ್ಸಿಟಿವ್ ಏರಿಯಾದಲ್ಲಿ ನಿನ್ನೆ ಆದಂಥ ಒಂದು ಅಟ್ಯಾಕ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ರಣರೋಚಕ ಅಟ್ಯಾಕ್. ಖಚಿತ ಮಾಹಿತಿಯ ಮೇರೆಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಇಲ್ಲಿ ಇದೇ ಮಾರ್ಗವಾಗಿ ಬರುತ್ತೆ. ಇದೇ ಮಾರ್ಗವಾಗಿ ಬಂದು ಇಲ್ಲಿ ಗಾಡಿ, ಸೇನೆಯ ಬಂಕರ್ಗಳು ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗುವಾಗ ಅಲ್ಲಿ ಕೆಲವು ಪೈಪ್ಗಳು, ನೀರಿನ ಪೈಪ್ಗಳು ಕೂಡ ಕಟ್ಟಾಗಿದೆ. ಅದನ್ನು ಅವರು ಸರಿಪಡಿಸ್ತಿರೋದನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿನ್ನೆ ಆರ್ಮಿ ವೆಹಿಕಲ್ ಬಂದಾಗ ಈ ಪೈಪ್ ತುಂಡಾಗಿತ್ತು. ಯಾಕಂತ ಹೇಳಿದ್ರೆ ಅದು ಹೆವಿ ಲೋಡೆಡ್ ವೆಹಿಕಲ್ ಆಗಿರೋದ್ರಿಂದ ತುಂಡಾಗಿತ್ತು. ಅದನ್ನು ಈಗ ಸರಿಪಡಿಸಿದ್ದಾರೆ. ಇಲ್ಲೆಲ್ಲವೂ ಕೂಡ ಆ ಪೈಪ್ ತುಂಡಾಗಿದ್ದರಿಂದ ನೀರು ಹರಿದು ಇಲ್ಲೆಲ್ಲ ಗೊಚ್ಚೆ ಆಗಿದೆ. ಆರ್ಮಿ ವೆಹಿಕಲ್ ಇಲ್ಲಿಗೆ ಬಂದು ಆ ನಂತರ ಇಲ್ಲಿ ನಿಂತುಕೊಳ್ಳುತ್ತೆ. ಇಲ್ಲಿ ಆರ್ಮಿ ವೆಹಿಕಲ್ ನಿಲ್ಲುತ್ತೆ. ಆರ್ಮಿ ವೆಹಿಕಲ್ ಇಲ್ಲಿ ಬಂದು ನೋಡಿ, ಇಲ್ಲೆಲ್ಲವೂ ಕೂಡ ಮಾರ್ಕ್ ಇದೆ, ವೆಹಿಕಲ್ ಹೋಗಿರುವಂಥ ಮಾರ್ಕ್ ಇದೆ. ದೊಡ್ಡ ದೊಡ್ಡ ಟ್ರಕ್ಗಳು, ಸೇನಾ ವಾಹನಗಳು, ಭದ್ರತಾ ಪಡೆಗಳು ಸನ್ನದ್ಧವಾಗಿ ಬಂದು ಇಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಅನೌನ್ಸ್ ಮಾಡ್ತಾರೆ. ಯಾರೇ ಭಯೋತ್ಪಾದಕರಿದ್ದರೂ ಕೂಡ ಈ ಮನೆಯಲ್ಲಿದ್ದರು ಅನ್ನೋ ಖಚಿತ ಮಾಹಿತಿ ಇತ್ತಲ್ಲ, ಒಟ್ಟು 5 ಜನ ಇದ್ದರು ಅನ್ನೋ ಮಾಹಿತಿ ಇತ್ತು. ಈ 2 ಮನೆಗಳಲ್ಲಿ ಯಾರೇ ಇದ್ದರೂ ಕೂಡ ಹೊರಗಡೆ ಬನ್ನಿ, ಶರಣಾಗಿ ಅನ್ನೋದನ್ನು ಹೇಳ್ತಾರೆ. ಆದರೆ ಶರಣಾಗೋದಿಲ್ಲ. ಒಂದು 4-5 ಸೇನಾ ಬಂಕರ್ಗಳು ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತವೆ. ಅಂದರೆ ಇಲ್ಲಿ ಬಂದು ಮೊದಲು ಅವ್ರನ್ನ ಎಚ್ಚರಿಸ್ತಾರೆ. ಯಾರೇ ಇದ್ದರೂ ಕೂಡ ಇಲ್ಲಿ ಬಂದು ಇಲ್ಲಿಂದ ಹೊರಗಡೆ ಬನ್ನಿ, ಶರಣಾಗಿ ಅಂತೇಳಿ ಹೇಳ್ತಾರೆ. ಆದರೆ ಅವರು ಶರಣಾಗೋದಿಲ್ಲ. ಆಗ ಭದ್ರತಾ ಪಡೆಗಳು ಸುತ್ತಲೂ ಕೂಡ ಈ ಮನೆಯನ್ನು ಸುತ್ತಲೂ ಕೂಡ ಆವರಿಸ್ಕೊಂಡು ಹೋಗ್ತಾರೆ. ಸುತ್ತಲೂ ಕೂಡ ಅವರು ನಿಲ್ತಾರೆ. ಆಗ ಶುರುವಾಗೋದೇ ಫೈರಿಂಗ್.
ಆಗ ಶುರುವಾಗೋದೆ ಫೈರಿಂಗ್, ಗುಂಡಿನ ಚಕಮಕಿ. ಅಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಶುರುವಾದಂಥ ಫೈರಿಂಗ್, ಅದರ ರಣರೋಚಕತೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಕ್ಷಣ ಕ್ಷಣಕ್ಕೂ ಕೂಡ ಏನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ತೀನಿ. ಇಲ್ಲಿ ಮರಗಳಿದ್ವು, ಈ ರೀತಿಯ ಬೇಲಿಗಳಿದ್ವು. ಆ ಬೇಲಿಗಳೆಲ್ಲವನ್ನು ಕೂಡ ಕೆಡವಿ ಹಾಕ್ಕೊಂಡು ಭಾರತೀಯ ಸೇನೆ ಒಳಗಡೆ ಬರುತ್ತೆ. ಒಳಗಡೆ ಬಂದಾಗ ಇಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಡುತ್ತೆ. ಈ ಮನೆಯನ್ನು ಕೂಡ ಸುತ್ತುವರಿಯುತ್ತೆ. ಖಚಿತ ಮಾಹಿತಿ ಇತ್ತು ಸೇನೆಗೆ, ಇಲ್ಲೇ ಇದ್ರು ಅನ್ನೋ ಖಚಿತ ಮಾಹಿತಿ ಇತ್ತು. ಬೆಳಗ್ಗಿನ ಜಾವ 3 ಗಂಟೆ ಸುಮಾರಿಗೆ ಬಂದಂಥ ಸೇನೆ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಅದರ ಪೇನ್ ಟು ಪೇನ್ ಮಾಹಿತಿಯನ್ನು ಕೊಡ್ತೀನಿ.